ಯತ್ರ ನಾರಸ್ತು ಪೂಜಂತೆ ರಮಂತೆ ತತ್ರ ದೇವತಾ. ಸೊ ಇದರ ಅರ್ಥ ಏನು ಅಂತ ಅಂದರೆ, ನಾವು ಎಲ್ಲಿ ಮಹಿಳೆಯರನ್ನ ಪೂಜಿಸ್ತೀವೋ ಮತ್ತು ಗೌರವಿಸ್ತೀವೋ ಅಲ್ಲಿ ದೇವರು ವಾಸಿಸ್ತಾನಂತೆ. ಸೊ ಜೈ ಶ್ರೀರಾಮ್ ಜಯ ಹನುಮಾನ್ ಅಂತ ಹೇಳಿ ನನ್ನ ವೀಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತು ನಾನು ಎಲ್ಲಿದ್ದೀನಿ ಅಂತ ಅಂದರೆ, ನಮ್ಮ ಮೈಸೂರಲ್ಲಿದ್ದೀನಿ. ನಾನು ಮೈಸೂರಲ್ಲಿ ನಿಂತ್ಕೊಂಡು ಒಂದು ವಿಡಿಯೋ ಅಂದರೆ ಒಂದು ವ್ಲಾಗ್ ಮಾಡ್ತಾ ಇದ್ದೀನಿ ಅಂದರೆ ತುಂಬ ಖುಷಿ ಆಗುತ್ತೆ. ಇಲ್ಲಿ ನಾನು ಹುಟ್ಟಿದ್ದು ಬೆಳೆದಿದ್ದೆಲ್ಲ ನಮ್ಮ ಮೈಸೂರಲ್ಲಿ. ಇದೇ ನಾನು ಬೆಂಗಳೂರಲ್ಲಿ ನಾನು ವಿಡಿಯೋ ಒಂದು ವ್ಲಾಗ್ ಮಾಡ್ತಾ ಇದ್ದೀನಿ ಅಂತ ಅಂದರೆ ತುಂಬ ಸೀರಿಯಸ್ ಆಗೋಗ್ತೀನಿ. ಅದೇ ಮೈಸೂರು ಹಂಗಲ್ಲ, ಮೈಸೂರೇ ಒಂಥರ ಮೈಸೂರು ಜನನೇ ಹಂಗೇ. ನಾವೆಲ್ಲ ತುಂಬ ಮೃದು ಸ್ವಭಾವದವರು. ಹೆಂಗೆ ಮೈಸೂರಲ್ಲಿ ಮೈಸೂರು ಪಾಕ್ ಎಷ್ಟು ಸ್ವೀಟಾಗಿರುತ್ತೋ ಹಂಗೆ ನಮ್ಮ ಮನಸ್ಸೂ ಅಷ್ಟೇ ಸ್ವೀಟಾಗಿರುತ್ತೆ. ಇವತ್ತು ನಾನು ಒಂದು ತೋರಿಸ್ಬೇಕಾಗಿರೋವಂಥ ಬಿಸ್ನೆಸ್, ಒಂದು ಕಿರಾಣಿ ಬಿಸ್ನೆಸ್ಸು, ಒಂದು ಗ್ರಾಸರಿ. ಕಿರಾಣಿ ಅಂದರೆ ಒಂದು ಗ್ರಾಸರಿ ಬಿಸ್ನೆಸ್ಸು, ದಿನಸಿ ಬಿಸ್ನೆಸ್ಸು. ಸೊ ಇದೇ ಒಂದು 20 ವರ್ಷ ಹಿಂದೆ ನಮ್ಮ ಮೈಸೂರಲ್ಲಿ, ಅಂದರೆ ನಾನು ಇವತ್ತು ಆಳ್ನಳ್ಳಿ ಲೇಔಟಲ್ಲಿ ಇದ್ದೀನಿ. ನಮ್ಮ ಮೈಸೂರು ಆಳ್ನಳ್ಳಿ ಲೇಔಟಲ್ಲಿ ಇದೇ ಒಂದು 20 ವರ್ಷ ಹಿಂದೆ ಒಂದು ಮಳಿಗೆಯಿಂದ ಇವರು ಸ್ಟಾರ್ಟ್ ಮಾಡಿದ್ದು. ಸೊ ಮಳಿಗೆ ಒಂದು ಚಿಕ್ಕ ಅಂಗಡಿಯಿಂದ ಸ್ಟಾರ್ಟ್ ಮಾಡಿ ಇವತ್ತು ದೊಡ್ಡ ಸೂಪರ್ ಮಾರ್ಕೆಟ್ ಆಗಿ ಬೆಳೆದಿದೆ. ಸೊ ಈ ಒಂದು ನಿರಂತರ, ಈ ಒಂದು ನಿಷ್ಠೆ, ಈ ಒಂದು ನಂಬಿಕೆ ಇವ್ರನ್ನ ಇಲ್ಲಿವರೆಗೂ ಕರ್ಕೊಬಂದಿದೆ. ಇದ್ರ ಬಗ್ಗೆ ನಾನು ಹೇಳೋದ್ಕಿಂತ ಅವ್ರೇನು ಹೇಳ್ತಾರೆ ಅನ್ನೋದು ಕೇಳೋಣ ಬನ್ನಿ. ಅವತ್ತಿನ ಶ್ರಮ ಇವತ್ತಿನ ಫಲ ಇದೆ. ಇದು ಅವತ್ತು ಅವರು ಹಿರಿಯರು ಕಷ್ಟಪಟ್ಟಿದ್ದಾರೆ, ಇವತ್ತು ಅದನ್ನು ನಾವು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ಸರ್, ಅದೇ ನಾನು ನೋಡ್ದಂಗೆ ಇವಾಗ ಕೆಲಸ ಮಾಡೋರು ಅವಾಗಿಂದನೂ ಇದ್ದಾರೆ, ಅಂದರೆ ಸುಮಾರು ಒಂದು 15-20 ವರ್ಷದಿಂದನೂ ಇದ್ದಾರೆ. ಸೊ ಅವ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಅವ್ರದ್ದು ಒಂದು ನಿಷ್ಠೆ ಬಗ್ಗೆ ಏನು ಹೇಳ್ತೀರಾ? ಅವರು ಕನ್ಸಿಸ್ಟೆನ್ಸಿ ಇದ್ದಾರೆ, ನಮ್ಮನ್ನು ನಂಬೋರು ಇದ್ದಾರೆ. ಓಕೆ, ಅವರು ನಾವಿದ್ದೀವಿ. ಸೊ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇದು. ನಮ್ಗೆ ಅವ್ರು ಎಷ್ಟು ಅವಶ್ಯಕತೆ ಇದ್ದಾರೋ ನಮ್ಗೆ ಅವ್ರಿಗೆ ನಾವೆಷ್ಟು ಅವಶ್ಯಕತೆ ಇದ್ದೀವೋ ನಮಗೂ ಅಷ್ಟೇ ಅವಶ್ಯಕತೆ ಅವರು ಇದ್ದಾರೆ. ವಿತೌಟ್ ದೆಮ್ ನಾವಿರೋಕ್ಕಾಗೋದಿಲ್ಲ. ಯಾಕೆಂದ್ರೆ ಅವ್ರು ನಮಗೆ ಕಷ್ಟಪಟ್ಟು ದುಡ್ಡು ಕೊಟ್ರೇನೆ ನಮ್ಮ ಬೆಳವಣಿಗೆ ಆಗ್ಬೋದು, ಇಲ್ಲ ನಮ್ಮ ಸೇಲ್ಸ್ ಇಂಪ್ರೂವ್ ಆಗ್ಬೋದು, ಇಲ್ಲ ಕಸ್ಟಮರ್ ರಿಟೇನ್ ಆಗ್ಬೋದು. ಅವರೆಲ್ಲ ಅವರಿಂದನೇ ಸಾಧ್ಯ. ನಾನೇ ಎಲ್ಲಾನು ಮಾಡಕ್ ಸಾಧ್ಯ ಇಲ್ಲ. ಅಂಟಿಲ್ ಅನ್ಲೆಸ್ ಅವರು ದುಡ್ದು ನಮ್ಗೆ ಇಟ್ಕೊಡೋವರ್ಗು ಅದು ಸಾಧ್ಯ ಇಲ್ಲ. ಸೊ ನಾವೆಷ್ಟು ಇಂಪಾರ್ಟೆಂಟು ಅಷ್ಟೇ ಇಂಪಾರ್ಟೆಂಟು ಅವರು ಕೂಡ ಆಗ್ತಾರೆ. ಇವ್ರನ್ನ ನೋಡ್ತಾ ಇದ್ದೀರಲ್ಲ, ಸೊ ಇವ್ರ ಹೆಸರು ಗಣೇಶ್ ಅಂತ. ಮೋಸ್ಟ್ಲಿ ನಾನು ಒಂದು 3ನೇ ಕ್ಲಾಸ್ 4ನೇ ಕ್ಲಾಸಿಂದನೂ ನೋಡ್ತಾ ಇದ್ದೀನಿ. ಸೊ ಒಂದು 20 ವರ್ಷ ಆಯಿತು ಅನ್ಸುತ್ತೆ, ಅವಾಗಿಂದನೂ ಇವರಿದ್ದಾರೆ. ಸೊ ಅಣ್ಣ, ಅವಾಗಿಂದ ಸುಜಾತಾ ಸ್ಟೋರ್ ಬಗ್ಗೆ, ಇವಾಗ ಸುಜಾತಾ ಸೂಪರ್ ಮಾರ್ಕೆಟ್ ಆಗಿ ಬೆಳೆದಿದೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ಅದೇನೆ, ಅವಾಗ ಅಂದರೆ ಚಿಕ್ಕ ಅಂಗಡಿ ಇತ್ತಲ್ಲ, ಅವಾಗ ಎಲ್ಲ ನಾವೇ ಹುಡುಗರು ಕಮ್ಮಿ ಇದ್ವಿ, ಎಲ್ಲ ಕವರಲ್ಲೆಲ್ಲ ಕಟ್ಟಿ ಕೊಡ್ತಾಯಿದ್ದು. ಇವಾಗ ಅಂದರೆ ಎಲ್ಲ ಸೂಪರ್ ಮಾರ್ಕೆಟ್ ಮಾಡಿದ್ವಿ, ಎಲ್ಲ ಪ್ಯಾಕಿಂಗ್ ಸಿಸ್ಟಮು, ಎಲ್ಲ ಮಿಷಿನ್ಗಳಿದೆ, ಎಲ್ಲ ಪ್ಯಾಕಿಂಗ್ ಮಾಡ್ತೀವಿ ಅಂತಂದು ಹುಡುಗರೆಲ್ಲ ಸ್ಟಿಕ್ಕರ್ ಹಾಕಿ ಜೋಡಿಸ್ತಾರೆ. ಈಗೆಲ್ಲ ಅವಾಗ ಅಂದರೆ ನಾವೆಲ್ಲ ತಗೊಂಡೋಗಿ ನಾವೇ ಕೊಡಬೇಕಾಯ್ತು. ಇವಾಗೆಲ್ಲ ಕಸ್ಟಮರ್ ಅವರೇ ಬರ್ತಾರೆ, ಅವರೇ ಪಿಕ್ ಮಾಡ್ತಾರೆ, ಅವರೇ ಬಿಲ್ ಹಾಕ್ಸ್ಕೊಂಡು ಅವರೇ ತಗೊಂಡೋಗ್ತಾರೆ. ಇವಾಗ ಅಂದರೆ ಸ್ವಲ್ಪ ಈ ಸಿಸ್ಟಮು. ಅವಾಗೆಲ್ಲ ಸ್ವಲ್ಪ ಕಷ್ಟ ಇತ್ತು. ಇವಾಗ ನಾವೆಲ್ಲ ಹುಡುಗರೆಲ್ಲ ಕೆಲಸ ಮಾಡ್ತಾರೆ, ನಾವೆಲ್ಲ ನೋಡ್ಕೊಂಡು ಮೇಂಟೈನ್ ಮಾಡ್ಕೊಂಡಿದ್ದೀವಿ. ಮೋಸ್ಟ್ಲಿ ನಾವು ಒಂದು ಬಿಸ್ನೆಸ್ ಅಂತ ಮಾಡಿದಾಗ ನಮಗೆ ಈ ಥರದವರು ಸಿಗಬೇಕು. ಆ್ಯಕ್ಚುಲಿ ಒಂದು 20 ವರ್ಷದಿಂದನೂ ಒಂದು ನಿಯತ್ತು, ಒಂದು ನಂಬಿಕೆ ಉಳಿಸ್ಕೊಂಡಿದ್ದಾರಲ್ಲ ಅಣ್ಣ, ಯಾವ ಥರ ಅದು? ನಾವು ಚಿಕ್ಕ ಹುಡುಗರೆಲ್ಲ ಬಂದು ಇಲ್ಲಿ ಇವ್ರ ಹತ್ರ ಸೇರ್ಕೊಂಡಿದ್ದೆ ಕೆಲಸಕ್ಕೆ. ಅವಾಗಿಂದ ಅಡ್ಜಸ್ಟ್ ಆಗಿರೋದ್ರಿಂದ ಅವಾಗಿಂದ ಇವರು ಎಲ್ಲ ನಮ್ಮನ್ನೆಲ್ಲ ನೋಡ್ಕೊತಾರೆ ಚೆನ್ನಾಗಿ. ಅವಾಗಿಂದ ಇಲ್ಲೇ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಈಗ ಅವಾಗಿಂದ ಕಸ್ಟಮರ್ಸ್ ಮತ್ತು ಇವಾಗ ಹೊಸೊಬ್ಬರು ಬರೋ ಕಸ್ಟಮರ್ಸ್ಗೆ ಯಾವ ಥರ ಅಣ್ಣ ನೀವು ನಂಬಿಕೆ? ಇವಾಗ ಇಲ್ಲೇ ಬನ್ನಿ ಅಂತ ಹೇಳೋಕ್ಕಾಗಲ್ಲ, ನೀವು ಅಂದರೆ ಮಾಡಿಸ್ತೀರಾ ಅಂತ? ಯಾವ ಥರ ಅಂದರೆ ಈಗೆಲ್ಲ ಸಿಸ್ಟಮ್ ಹೇಳಿದ್ನಲ್ಲ ಆಗಲೇ, ಪ್ಯಾಕೆಟು ಈ ಥರ ಅಂತ, ಅದೆಲ್ಲ ಇವಾಗೆಲ್ಲ ಡಿಸ್ಟನ್ನು ಎಲ್ಲ ಮಾಡಿಸಿರ್ತಾರೆ, ಎಲ್ಲ ಕ್ಲೀನಾಗಿರ್ತದೆ. ಪದಾರ್ಥ ಎಲ್ಲ ಫೈನ್ ಕೊಡೋದ್ರಿಂದ ಅವರೇ ನೋಡಿ ತಗೊಂಡೋಗ್ತಾರಲ್ಲ. ಈಗ ನೋಡ್ಕೊಂಬಂದ್ಮೇಲೆ ಮತ್ತೆ ತಿರ್ಗಾ ಅವರೇ ಕಸ್ಟಮರು ಮತ್ತೆ ಬರ್ತಾರೆ. ಕಸ್ಟಮರ್ಸ್ ಇವಾಗ ಹಳೆಬ್ರು ಕಸ್ಟಮರ್ಸು ಬರ್ತಾ ಇರ್ತಾರೆ ಅಂಗಡಿಗೆ, ಹೊಸೊಬ್ರು ಬರ್ತಾ ಇರ್ತಾರೆ. ಸೊ ಯಾವ ರೀತಿ ಚೇಂಜಸ್ ಮಾಡ್ತೀರಾ? ಅವರು ಯಾವ ಥರ ಅವ್ರಿಗೆ ಒಂದು ನಂಬಿಕೆ ಮೇಲೆ ಇದು ಮಾಡಿಸ್ಕೊಡ್ತೀರಾ ಅಂಗಡಿಗೆ ಬರಲಿ ಅಂತ? ಸರ್ವಿಸ್ ಕೊಡ್ಬೇಕು ಸರ್. ನಿಮಗೆ ಯಾರು ಇವತ್ತಿನ ದಿನ ರೇಟ್ ನೋಡೋದಿಲ್ಲ. ರೇಟ್ ನೋಡ್ತಾರೆ, ಬಟ್ ಅಷ್ಟೊಂದು ಪ್ರಾಮುಖ್ಯತೆ ಕೊಡೋದಿಲ್ಲ ರೇಟ್ಗೆ. ಅವ್ರೇನು ಅಂದರೆ ಫಸ್ಟ್ ನಾವು ಹೇಗೆ ನಮ್ಮ ಬಿಹೇವಿಯರ್ ಇರುತ್ತೆ, ಅವ್ರನ್ನ ಹೆಂಗೆ ನಾವು ವೆಲ್ಕಮ್ ಮಾಡ್ತೀವಿ. ವೆಲ್ಕಮ್ ಅಂದರೆ ಏನು ಇಟ್ಕೊಟ್ಟಿ ಅಂತ ಅಲ್ಲ, ಅವ್ರು ಬಂದ ತಕ್ಷಣ ಅವ್ರಿಗೆ ನಾವು ಏನು ರೆಸ್ಪಾನ್ಸ್ ಕೊಡ್ತೀವಿ, ಅವರ ಒಂದು ಹುಡುಕಾಟಕ್ಕೆ ನಾವು ಹೇಗೆ ಕೊಡ್ತೀವಿ ರೆಸ್ಪಾನ್ಸು, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹಳಬ್ರು ಜೊತೆ ನಮ್ಮ ಹುಡುಗರಿಗೆ ಏನು ಹಳಬ್ರು ಇದ್ದಾರೆ ಅವ್ರಿಗೆ ಲೀನಿಯನ್ ಇರುತ್ತೆ ಅವ್ರ ಜೊತೆಲಿ. ಅವ್ರನ್ನ ಬಂದು ಬಾರಪ್ಪ ಇಲ್ಲಿ, ಹೋಗಪ್ಪ ಇಲ್ಲಿ, ಬಾಯ್ಲಿ ಕೊಡೋ ಇದು ಅಂತ ಹೇಳಿ ಕೇಳ್ತಾರೆ. ಬಟ್ ಹೊಸಬ್ರು ಹಾಕಿ ಕೇಳಕ್ಕಾಗೋದಿಲ್ಲ. ದೇ ವಿಲ್ ಬಿ ಇನ್ ಸರ್ಚ್. ಅವಾಗ ಅವ್ರಿಗೆ ನಾವು ಅವ್ರನ್ನ ಐಡೆಂಟಿಫೈ ಮಾಡಿ ನಾವು ಕೊಡ್ಬೇಕಾಗುತ್ತೆ. ಹೆಸರು ರಂಗಸ್ವಾಮಿ ಅಂತ.
ನಾನು ಮೋಸ್ಟ್ಲಿ ಒಂದು 3ನೇ ಕ್ಲಾಸ್ 4ನೇ ಕ್ಲಾಸಿಂದನೂ ನೋಡ್ತಾ ಇದ್ದೀನಿ ಇವ್ರನ್ನ. ಈ ಥರ ಕೆಲ್ಸಗಾರರು ಸಿಗಬೇಕು ಅಂದರೆ ಓನರ್ ಆದವರೇ ಅದೃಷ್ಟ ಪಟ್ಟಿರ್ತಾರೆ ಅನ್ಸುತ್ತೆ. ಅಣ್ಣ, ಅವಾಗ ಇದ್ದಿದ್ದು ಸುಜಾತ ಸ್ಟೋರ್ಸು ಇವತ್ತು ಸುಜಾತ ಸೂಪರ್ ಮಾರ್ಕೆಟ್ ಆಗಿ ಬೆಳೆದಿದೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ಅಣ್ಣ? ಅವಾಗ ಅಂತಂದರೆ ಅವಾಗ ತುಂಬ ಕಷ್ಟಪಟ್ಟು ಎಲ್ಲ ಇದು ಮಾಡಿದ್ದಾರೆ. ಬಟ್ ನಾವು ಅಷ್ಟೇ ಅವಾಗ ಚಿಕ್ಕ ಅಂಗಡಿ ಇತ್ತು, ಇವಾಗ ದೊಡ್ಡ ಅಂಗಡಿ ಮಾಡಿದ್ದಾರೆ. ಬಟ್ ಅವಾಗಿಂದ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ಸ್ವಲ್ಪ ಅವರ ಮಕ್ಕಳ ಥರ ನೋಡ್ಕೊಂಡಿದ್ದಾರೆ ಅಂತ ನಾವು ಹೇಳ್ಬೋದು. ಇವಾಗ ನೆಕ್ಸ್ಟ್ ಇವಾಗ ಏನಾದರೂ ಮುಂದೆ ಏನಾದರೂ ಇದು ಒಂದೇ ಕಂಟಿನ್ಯೂ ಬೇರೆ ಏನಾದರೂ ಪ್ಲಾನಲ್ಲಿ ಇದೆಯಾ ಅಥವಾ ಹೆಂಗೆ ಸರ್? ಬೇರೆ ಪ್ಲಾನ್ ಅಂದ್ರೆ ಇವಾಗ ನಾವು ಆನ್ಲೈನ್ಗೆ ಹೋಗ್ಬೇಕಷ್ಟೇ. ಆನ್ಲೈನ್ ಬಿಟ್ಟು ಬೇರೆ ಇದೇ ಸಸ್ಟೈನ್ ಆಗುತ್ತೆ ಅನ್ನೋದು ಕಷ್ಟ ಇದೆ. ನಮ್ದು ಹಳೇದಾದ್ರಿಂದ ಅಷ್ಟು ವರ್ಷದಿಂದ ನಡ್ಕೊ ಬರ್ತಾ ಇರೋದ್ರಿಂದ ಕಸ್ಟಮರ್ ನಮ್ಗೆ ನಂಬಿಕೆ ಇಟ್ಟು ಬರ್ತಾ ಇದಾರೆ. ಸೊ ಇನ್ ಮುಂದಕ್ಕೂ ಹಾಗೆ ಇರ್ಬೇಕು ಅಂದ್ರೆ ಒಂದು ಸರ್ವಿಸ್ ಕೊಡ್ಬೇಕು, ಒಂದು ಡೋರ್ ಡೆಲಿವರಿ ಕೊಡ್ಬೇಕು, ಅವ್ರ ಟೈಮ್ಗೆ ನಾವು ಡೆಲಿವರಿ ಕೊಡ್ಬೇಕು. ಅದು ಬಿಟ್ರೆ ನಾವು ಮುಂದುವರಿಸ್ತೀವಿ ಅನ್ನೋದಾದ್ರೆ ಇನ್ನು ಫ್ಯೂಚರ್ ಜನರೇಷನ್ಗೆ ಅಂದ್ರೆ ನಥಿಂಗ್ ಬಟ್ ಆನ್ಲೈನ್ ನಾವು ಕ್ಯಾಚ್ ಆಗ್ಬೇಕಾಗತ್ತೆ. ಅದೇ ಇವಾಗೆಲ್ಲ ಹೆಂಗಾಗಿದೆ ಅಂದ್ರೆ, ಇವಾಗ ನಾವೇನಾದ್ರೂ ಬಿಸ್ನೆಸ್ ಮಾಡಿದಾಗ ಕೆಲ್ಸಗಾರರಿಗೆ ಏನಾದ್ರು ಸುಮ್ಮನೆ ಬೈದ್ರು ಏನಾದ್ರು ಅಂದ್ರೆ ಹೊಂಟೋಗ್ಬಿಡ್ತಾರೆ, ಅಥವಾ ಒಂದು ತಿಂಗಳು ಸಂಬಳ ಇಸ್ಕೊಂಡು ಹೊಂಟೋಗ್ಬಿಡ್ತಾರೆ. ನೀವು ಒಂದು 20 ವರ್ಷದಿಂದನೂ ಇದ್ದೀರಾ, ಹೆಂಗೆ ಆ ನಂಬಿಕೆ ಒಂದು ನಿಷ್ಠೆಯಿಂದ ಮಾಡ್ತಾ ಇದ್ದೀರಲ್ಲ, ಹೆಂಗೆ ಅದು? ಹೆಂಗೆ ಅಂತಂದರೆ ಇವಾಗ ನಾವೇನು ಅಂತಂದರೆ ತುಂಬ ನಮಗೂ ಕಷ್ಟ. ನಾವು ಚಿಕ್ಕದ್ರಲ್ಲಿ ಬಂದು ಸೇರ್ಕೊಂಡು ನಮಗೂ ಕಷ್ಟ ಇತ್ತು. ಆ ಕಷ್ಟದಿಂದೆಲ್ಲ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಹೋದ್ರೂ ಒಳ್ಳೆತನದಿಂದ ಇರ್ತಾರೆ. ಹಾಗಾಗಿ ನಮಗೆ ಒಂದು ಒಳ್ಳೆತನ ಅವರಲ್ಲಿದೆ. ಆ ಉದ್ದೇಶಕ್ಕೆ ನಮಗೂ ಬಿಟ್ಟು ಹೋಗೋ ಥರ ಒಂದು ಯಾವತ್ತೂ ಏನೂ ಆ ಥರ ಇದು ಮಾಡಿಲ್ಲ. ಒಂದು ಆಳ್ತಾರೆ ಏನು ನೋಡ್ತಾ ಇಲ್ಲ, ಫ್ರೆಂಡ್ಲಿ ನೋಡ್ತಾರೆ. ಹಾಗಾಗಿ ನಮಗೂ ಸ್ವಂತ ನಮ್ಮ ಅಂಗಡಿ ಅನ್ನೋ ಥರನೇ ಒಂದು ಫೀಲ್ ಬರುತ್ತೆ. ನೋಡಿದ್ರಲ್ಲ, ಈ ಒಂದು ನಿಷ್ಠೆ, ಈ ಒಂದು ನಿರಂತರ, ಈ ಒಂದು ನಂಬಿಕೆ, ಇವರು ಅಲ್ಲಿಂದ ಇಲ್ಲಿವರೆಗೂ ಕರ್ಕೊಬಂದಿರೋ ಜರ್ನಿ ಇವ್ರದ್ದು. ನಾನು ಪ್ರತಿಯೊಂದು ವೀಡಿಯೋದಲ್ಲೂ ನಾನು ಹೇಳ್ತಾ ಇರ್ತೀನಿ, ನಾವು ಒಂದು ಬಿಸ್ನೆಸ್, ಒಂದು ವ್ಯವಹಾರ ಅಂತ ಸ್ಟಾರ್ಟ್ ಮಾಡಿದ್ಮೇಲೆ ದೊಡ್ಡವರಾದರೂ ಪರವಾಗಿಲ್ಲ, ಚಿಕ್ಕವರಾದರೂ ಪರವಾಗಿಲ್ಲ, ದೊಡ್ಡದಾದರೂ ಪರವಾಗಿಲ್ಲ, ಚಿಕ್ಕದಾದರೂ ಪರವಾಗಿಲ್ಲ, ಪ್ರತಿಯೊಬ್ಬರೂ ಬಿಸ್ನೆಸ್ ಮಾಡಲಿ. ಒಂದು ವ್ಯವಹಾರ ಅಂತ ಅಂದಮೇಲೆ ಒಂದು ಶ್ರದ್ಧೆ, ಒಂದು ಭಕ್ತಿ, ಒಂದು ನಿಷ್ಠೆ, ನಂಬಿಕೆ ಇಷ್ಟನ್ನು ಹಿಡ್ಕೋಬೇಕು. ಆವಾಗ ಒಂದು ಜವಾಬ್ದಾರಿ ಬರುತ್ತೆ. ನಾವೆಲ್ಲ ಸ್ಟಾರ್ಟಿಂಗಲ್ಲಿ ನಾವೇನು ಮಾಡ್ತೀವಿ ಅಂತ ಅಂದರೆ, ಲಾಭ ನೋಡೋಕ್ಕೆ, ಪ್ರಾರಂಭದಲ್ಲಿ ಲಾಭ ನೋಡೋಕ್ಕೆ ಇಷ್ಟಪಡ್ತೀವಿ. ಈ ಶ್ರದ್ಧೆ, ಭಕ್ತಿ, ನಿಷ್ಠೆ, ನಂಬಿಕೆ ಎಲ್ಲ ಹಿಡ್ಕೊಂಡಿರ್ತೀವಲ್ಲ, ಅದು ನಮಗೆ ಜವಾಬ್ದಾರಿ ಬರುತ್ತೆ. ಆ ಜವಾಬ್ದಾರಿ ನಮಗೆ ಲಾಭದ ದಾರಿ ಕರ್ಕೊಂಡು ಹೋಗುತ್ತೆ. ಸೊ ಇದನ್ನ ಹೇಳಿ ನನ್ನ ಮಾತನ್ನ ನಾನು ಮುಗಿಸ್ತಾ ಇದ್ದೀನಿ.